అందరికీ వందనాలు. గట్టిగా వందనాలు చెప్పండి. I greet all of you in the precious name of our Lord and Savior Jesus Christ. ನಮ್ಮ ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. So this afternoon, again I am so glad to be here. ಈ ಮಧ್ಯಾಹ್ನ ಮತ್ತೊಮ್ಮೆ ನಿಮ್ಮೆಲ್ಲರೊಂದಿಗೆ ಇರುವುದಕ್ಕೆ ನಾನು ಬಹಳ ಸಂತೋಷ ಪಡುತ್ತೇನೆ. I praise God for the privilege that God has given me to come again and share with you some of the things from the Word of God. ಮತ್ತೊಮ್ಮೆ ನಿಮ್ಮ ಬಳಿಗೆ ಬಂದು ದೇವರ ವಾಕ್ಯದಿಂದ ಕೆಲವು ಆಲೋಚನೆಗಳನ್ನು ಹಂಚಿಕೊಳ್ಳುವಂತ ಅವಕಾಶವನ್ನ ಕರ್ತನು ಕೊಟ್ಟದಕ್ಕಾಗಿ ನಾನು ಕೊಂಡಾಡುತ್ತೇನೆ. ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. Thank the dear brother evangelist Narayan Swami and brother Nathan and their leadership, and also the deacons and the elites and all the individuals who are here. ಸೋದರತಃ ಸುವಾರ್ತಿಕರ ಸೋದರ ನಾರಾಯಣ ಸ್ವಾಮಿ, ಸೋದರ ನೇತನ್ ಜಾನ್, ಸಭೆಯ ಜವಾಬ್ದಾರಿ ಕೊಡುತ್ತ ಹಿರಿಯರು ಹಾಗೂ ಸಭಾ ಸೇವಕರು ಹಾಗೂ ಎಲ್ಲ ದೇವ ಜನರು ಈ ಒಂದು ಜವಾಬ್ದಾರಿಕೆಯನ್ನು ಹೊತ್ತಂತ ಎಲ್ಲರಿಗೂ ಕರ್ತನ ಹೆಸರಿನಲ್ಲಿ ವಂದನೆಗಳು. May the precious and gracious Lord may help all of us to understand what God wants to say in our lives. ಕೃಪಾಭರಿತನು ಕರುಣಾಭರಿತನುವಾಗಿರುವ ನಮ್ಮ ದೇವರು ತಾನೇ ನಮ್ಮೆಲ್ಲರಿಗೂ ಕೂಡ ನಮ್ಮ ಜೀವನದಲ್ಲಿ ನಮಗೆ ಏನು ಹೇಳಬೇಕು ಅದನ್ನು ಗ್ರಹಿಸಿಕೊಳ್ಳುವಂತಹ ಶಕ್ತಿ ಜ್ಞಾನವನ್ನ ಆತ್ಮ ಅನುಗ್ರಹಿಸಿಕೊಡಲಿ. So the first message we were listening from our dear brother Alice Sugar about the assurance of gospel. ನಾವು ಮೊದಲನೇ ಸಂದೇಶದಲ್ಲಿ ಸುವಾರ್ತೆಯ ಭರವಸೆ ಅಥವಾ ಸುವಾರ್ತೆಯ ನಿಶ್ಚಿತದ ಕುರಿತಾಗಿ ನಾವು ಧ್ಯಾನ ಮಾಡುತ್ತಾ ಬಂದೆವು. We have an assurance of salvation. We have an assurance of gospel in our lives. ನಮ್ಮ ಜೀವನದಲ್ಲಿ ಸುವಾರ್ತೆಯ ಆ ಭರವಸೆ, ಸುವಾರ್ತೆಯ ನಿಶ್ಚಯತ್ವ ಹಾಗೂ ಆ ಒಂದು ಸುವಾರ್ತೆಯ ಸ್ಥಿರವಾದಂತಹ ನಿಶ್ಚಯತೆ ನಮ್ಮಲ್ಲಿ ಯಾವಾಗಲೂ ಕೂಡ ಇರುವಂತದ್ದಾಗಿರುತ್ತದೆ. Once upon a time the gospel came to our lives. ಒಂದು ಕಾಲದಲ್ಲಿ ಸುವಾರ್ತೆಯು ನಮ್ಮ ಜೀವಿತಕ್ಕೆ ಬಂದಿತು. And we could accept that gospel in our hearts. ನಾವು ಆ ಸುವಾರ್ತೆಯನ್ನ ನಮ್ಮ ಹೃದಯಗಳಲ್ಲಿ ಸ್ವೀಕಾರ ಮಾಡಿಕೊಂಡೆವು. In other words, Jesus came, the Son came to our hearts. ಮತ್ತೊಂದು ಮಾತಿನಲ್ಲಿ ಹೇಳುವುದಾದರೆ ದೇವಕುಮಾರನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ಬಂದನು. Therefore we have eternal life, salvation in our lives. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ನಿತ್ಯ ಜೀವವನ್ನ ನಾವು ಹೊಂದಿದವರಾಗಿದ್ದೇವೆ. We are not a simple people who are sitting here. ನಾವು ಇಲ್ಲಿ ಕುಳಿತಿರುವಂತ ನಾವು ಸಾಮಾನ್ಯ ಜನರಲ್ಲ. And we are the people of God. ನಾವು ದೇವ ಜನರಾಗಿದ್ದೇವೆ. We are the people of our living God. ನಾವು ಜೀವವುಳ್ಳ ದೇವರ ಮಕ್ಕಳು ನಾವಾಗಿದ್ದೇವೆ. We should not make us down any time because we are belonging to the Lord. ನಾವು ಯಾವಾಗಲೂ ನಮ್ಮನ್ನು ನಾವು ಕೀಳಾಗಿ ನೋಡಿಕೊಳ್ಳಬಾರದು. ಯಾಕಂದ್ರೆ ನಾವು ದೇವರಿಗೆ ಸೇರಿದವರಾಗಿದ್ದೇವೆ, ದೇವ ಜನರಾಗಿದ್ದೇವೆ. Because we have an assurance of gospel which came from heaven to our lives. ಯಾಕಂದ್ರೆ ನಮಗೆ ನಮ್ಮ ಜೀವನಕ್ಕೆ ಪರಲೋಕದಿಂದ ದೇವರ ಸುವಾರ್ತೆಯ ಭರವಸೆ ನಿಶ್ಚಯತ್ವ ನಮಗೆ ಬಂದಿದೆ. Because once upon a time we were not assured of anything in this world. ಒಂದು ಕಾಲಕ್ಕೆ ಬರುವಾಗ ನಾವು ಈ ಲೋಕದಲ್ಲಿ ಯಾವುದೇ ಭರವಸೆ, ಯಾವುದೇ ನಿಶ್ಚಯತ್ವ ಇಲ್ಲದವರಾಗಿದ್ದೆವು. We had no peace in our lives. ನಮ್ಮ ಜೀವನದಲ್ಲಿ ಸಮಾಧಾನ, ಶಾಂತಿ ಇರಲಿಲ್ಲ. We were not having any joy in our lives. ನಮ್ಮ ಜೀವನದಲ್ಲಿ ಯಾವುದೇ ಹರ್ಷ, ಉಲ್ಲಾಸ ಇರಲಿಲ್ಲ. And we were not having God in our lives. ಯಾಕೆ ನಮ್ಮ ಜೀವನದಲ್ಲಿ ನಾವು ದೇವರನ್ನೇ ನಾವು ಹೊಂದಿರಲಿಲ್ಲ. According to the scripture, we were away from the presence of God. ದೇವರ ವಾಕ್ಯ ಹೇಳುವ ಹಾಗೆ ನಾವು ದೇವರ ಪ್ರಸನ್ನತೆಯಿಂದ ನಾವು ಬಹಳ ದೂರವಾಗಿ ಹೋದವರಾಗಿದ್ದೆವು. Even we were not able to call our God as a God. ನಾವು ನಮ್ಮ ದೇವರನ್ನ ದೇವರೇ, ನನ್ನ ದೇವರನ್ನಾಗಿ ಕರೆಯುವ ಸ್ಥಿತಿಯಲ್ಲಿಯೂ ಇರಲಿಲ್ಲ. But because of the gospel which came from heaven to this earth.
ಆದರ ಸುವಾರ್ತೆಯು ಪರಲೋಕದಿಂದ ಈ ಭೂಮಿಗೆ ನಮ್ಮೆಲ್ಲರ ಬಳಿಗೆ ಬಂದಿತು. We got an assurance of salvation through the gospel. ಆ ಸುವಾರ್ತೆಯ ಮೂಲಕವಾಗಿ ರಕ್ಷಣೆ ಮತ್ತು ರಕ್ಷಣೆಯ ನಿಶ್ಚಯತ್ವ ಭರವಸೆಯನ್ನ ನಾವು ಹೊಂದಿದವರಾದೆವು. Today I will be talking on the subject of the assurance of God's daily provision. ನೋಡುವಾಗ ನಮ್ಮ ಅನುದಿನದ ಒದಗಿಸುವಿಕೆಯಲ್ಲಿ ದೇವರ ನಿಶ್ಚಯ ಭರವಸೆಯನ್ನ ಕುರಿತಾಗಿ ಮಾತನಾಡುತ್ತೇನೆ. I will be mainly focusing on three things. ನಾನು ಮುಖ್ಯವಾಗಿ ಮೂರು ವಿಷಯಗಳ ಮೇಲೆ ಸಂದೇಶವನ್ನು ನಾನು ಕೇಂದ್ರೀಕರಿಸುತ್ತೇನೆ. Number one, the promise that God cares for you and I. ಮೊದಲನೇದಾಗಿ ನನ್ನ ಮತ್ತು ನಿಮ್ಮ ವಿಷಯದಲ್ಲಿ ದೇವರು ಮಾಡುವ ಹಾರೈಕೆ. Number two, the promise of provision for all our needs. ಎರಡನೇದಾಗಿ ನಮ್ಮ ಎಲ್ಲ ಅಗತ್ಯತೆಗಳನ್ನ ಪೂರೈಸುವಂತಹ ದೇವರ ವಾಗ್ದಾನ. And the third one that we are going to study together, that is the promise of provision for prayers. ಮೂರನೇದಾಗಿ ಪ್ರಾರ್ಥನೆಗಾಗಿ ದೇವರ ಒದಗಿಸುವಿಕೆಯ ವಾಗ್ದಾನ, ಅದನ್ನು ನಾವು ನೋಡಲು ಹೋಗುತ್ತೇವೆ. So our God is our eternal God and He cares for you and I. ನಮ್ಮ ದೇವರು ಆತನ ನಿತ್ಯನಾದ ದೇವರಾಗಿದ್ದಾನೆ. ನಮ್ಮ ಮತ್ತು ನಮ್ಮೆಲ್ಲರ ಅಗತ್ಯತೆಗಳ ವಿಷಯದಲ್ಲಿ ಆರೈಕೆ ಮಾಡುವ ದೇವರಾಗಿದ್ದಾನೆ. Through the assurance of gospel and the salvation came to our lives. ಸುವಾರ್ತೆಯ ಭರವಸೆ, ಸುವಾರ್ತೆಯ ನಿಶ್ಚಯತ್ವದ ಮೂಲಕವಾಗಿ ಆ ರಕ್ಷಣೆ ಸುವಾರ್ತೆ ನಮ್ಮ ಜೀವಿತದಲ್ಲಿ ಬಂತು. And we became the children of God and Jesus became our personal God. ನಾವುಗಳು ದೇವರ ಮಕ್ಕಳಾದವು. ಕರ್ತನಾಗಿರುವ ಯೇಸು ಕ್ರಿಸ್ತನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಆತನಿಗೆ ದೇವರಾದನು. And not only that, through the gospel we have adopted into the family of God. ಅಷ್ಟು ಮಾತ್ರವೇ ಅಲ್ಲ, ಸುವಾರ್ತೆಯ ಮೂಲಕವಾಗಿ ನಾವು ದೇವರ ಕುಟುಂಬದಲ್ಲಿ ದತ್ತು ಸ್ವೀಕಾರ ಮಾಡಲ್ಪಟ್ಟವರಾದೆವು. And also we became the children of a loving Father. A Father that is the Lord who is reigning, serving God in the heaven. ಅಷ್ಟು ಮಾತ್ರವೇ ಅಲ್ಲ, ಆ ದೇವರು ಪರಲೋಕದಲ್ಲಿ ಆಳುವಂತ ದೇವರಿಗೆ ಪ್ರೀತಿಯ ಮಕ್ಕಳಾದೆವು. ಆತನು ಅಲ್ಲಿಂದಲೇ ಆಳುವವನಾಗಿದ್ದಾನೆ. See, that's what we read in John, Gospel of John, chapter 1, verse number 12 and 13. There we read that, but as many as received Him, to them He gave the right to become the children of God. ಅದನ್ನೇ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದುತ್ತೇವೆ. ಯಾವ್ಯಾವ ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. And we read in verse number 18 that, see, those who believe in His name, who were born not of blood, not of the will of the flesh, nor of the will of man, but of God. ಹೇಳ್ತದೆ, ಅವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷನ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ದೇವರಿಂದಲೇ ಹುಟ್ಟಿದವರು. And when we come to Romans chapter 8 and verse number 15, ರೋಮ ಪತ್ರಿಕೆ 8ನೇ ಅಧ್ಯಾಯ 15ನೇ ವಚನಕ್ಕೆ ಬಂದಾಗ, there we read that, for you have not received a spirit of slavery leading to fear again, but see, there it is very clear, you have received a spirit of adoption and son by which we cry out, Abba, Father. ರೋಮ ಪತ್ರಿಕೆ 8ನೇ ಅಧ್ಯಾಯ 15ನೇ ವಚನ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ಸಾಧನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ. ದೇವರನ್ನ ಅಪ್ಪ ತಂದೆ ಎಂದು So ಕೂಗುತ್ತೇವೆ. we know that there all these verses, we understand that there we read that
we became the children of God. We are the children of God. ವಾಕ್ಯದಲ್ಲಿ ನಾವು ದೇವರ ಮಕ್ಕಳಾದೆವು, ನಾವು ದೇವರ ಮಕ್ಕಳಾಗಿದ್ದೇವೆ ಎಂದು ಓದುತ್ತೇವೆ. Therefore, we have a assurance of God's daily provisions in our lives. ಆದ್ದರಿಂದಲೇ ಆತನಿಗೆ ತಂದೆಯಾಗಿ ಆರೈಕೆ ಮಾಡುವ ದೇವರಾಗಿರುವುದರಿಂದ, ತಂದೆಯಾಗಿರುವುದರಿಂದ ನಮ್ಮ ಅನುದಿನದ ಜೀವನದಲ್ಲಿ ಆತನು ನಮ್ಮನ್ನ ಆರೈಕೆ ಮಾಡುವ ಆ ಭರವಸೆಯನ್ನ ನಾವು ಹೊಂದಿದ್ದೇವೆ. ನಮ್ಮ ದೇವರು ನಮ್ಮನ್ನ ಸಲಹುತ್ತಾನೆ. Since we are the children of God, ನಾವು ದೇವರ ಮಕ್ಕಳಾಗಿರುವುದರಿಂದ number one, we have the promise that God cares for you and I. ಮೊದಲನೇದಾಗಿ ಒಂದು ವಾಗ್ದಾನ ಇದೆ, ದೇವರು ನನ್ನನ್ನು ಮತ್ತು ನಿಮ್ಮನ್ನ ಆರೈಕೆ ಮಾಡುತ್ತಾನೆ. See, when we come to 1 Peter chapter 5, ನಾವು ಮೊದಲನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬಂದಾಗ and verse number 6 and 7, 6 ಮತ್ತು 7ನೇ ವಚನಕ್ಕೆ ಬಂದಾಗ, and there Apostle Peter, he was telling to the believers that, really God cares for you and I. Chapter 5, verses 6 and 7. ಒಂದು ಪೇತ್ರ 5ನೇ ಅಧ್ಯಾಯ 6 ಮತ್ತು 7ನೇ ವಚನ. See, there we read like this: humble yourselves therefore under the mighty hand of God, that He may exalt you all the proper time, casting all your anxiety upon Him, because He cares for you. ಓದ್ರಿ 6 7ನೇ ವಚನ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. See, there we see the promise of God in our lives. ಅದರಲ್ಲಿ ನಮ್ಮ ಜೀವನದಲ್ಲಿ ದೇವರ ವಾಗ್ದಾನವನ್ನು ನೋಡುತ್ತೇವೆ. What is the promise of God that we read? ಅಲ್ಲ, ಓದುವ ದೇವರ ವಾಗ್ದಾನ ಏನು? Our Lord is there to care for you and I. ನಮ್ಮ ದೇವರಿದ್ದಾನೆ, ಆತ ನನಗೆ ನಮಗೆ ನಮ್ಮೆಲ್ಲರ ಆರೈಕೆಯನ್ನು ಮಾಡುವವನಾಗಿದ್ದಾನೆ. When we study especially this verse number chapter 5 verses 6 and 7, ನಾವು ಈ ರೋಮ ಪತ್ರಿಕೆ 5ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಓದುವಾಗ three things we can see from there. ಅದನ್ನ 3 ಸಂಗತಿಗಳನ್ನ ನಾವು ನೋಡುತ್ತೇವೆ. See, our God is the God who cares for you and I. ನಮ್ಮ ದೇವರು ನನ್ನ ಮತ್ತು ನಿಮ್ಮ ಆರೈಕೆ ಮಾಡುವ ದೇವರಾಗಿದ್ದಾನೆ. So from our side, number one, we should have a responsibility. ನಮ್ಮ ಕಡೆಯಿಂದ ನಮಗೂ ಕೂಡ ಒಂದು ಜವಾಬ್ದಾರಿ ಇರಬೇಕು. What is the responsibility or what is the exhortation Apostle Peter was telling there? ಅಲ್ಲಿ ಅಪೊಸ್ತಲನ ಪೇತ್ರನು ಹೇಳುವಂತ ನಮ್ಮ ಜವಾಬ್ದಾರಿಕೆ ಏನು? If God wants to care in our life, see, there we see humble yourself therefore under the mighty hand of God. ಅದು ಆದರೂ ಪೇತ್ರನು ಹೇಳ್ತಾನ ಜವಾಬ್ದಾರಿಕೆ ಏನು? ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನ ತಗ್ಗಿಸಿಕೊಳ್ಳಬೇಕು. See, when we humble ourselves under the mighty hands of God, He will exalt you and I in due time. ನಮ್ಮನ್ನು ನಾವು ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಂಡಾಗ ತಕ್ಕ ಕಾಲದಲ್ಲಿ ಆತನು ನಮ್ಮನ್ನ ಮೇಲೆ ಕೆತ್ತುತ್ತಾನೆ. See, when we study that word, humble yourself in the Greek, in the Greek, the word is used as a command. ಒಂದು ತಗ್ಗಿಸಿಕೊಂಡಿರಿ ಎಂಬುದಾಗಿರುವಂತ ಮಾತನ್ನು ನಾವು ಗ್ರೀಕ್ ಭಾಷೆಗೆ ಓದುವಾಗ ಅಲ್ಲಿ ಆಜ್ಞೆಯಾಗಿ ಕೊಡಲ್ಪಟ್ಟಿದೆ. See, this is a call for a willing to subjection or submission under God's sovereignty. ದೇವರ ಸಾರ್ವಭೌಮತೆಯ ಅಡಿಯಲ್ಲಿ ನಾವು ಅಧೀನರಾಗಿ ನಮ್ಮನ್ನ ಒಪ್ಪಿಸಿಕೊಟ್ಟು ಜೀವಿಸುವುದು. And we have to be humble, both passive and active voice. We have to be humble and we have to be under Him. So that is a command from our God. ನಾವು ಯಾವಾಗಲೂ ಕೂಡ ದೇವರಿಗೆ ನಾವು ಅಧೀನರಾಗಿ ಎಲ್ಲಾ ಸಮಯಗಳಲ್ಲಿಯೂ ಕೂಡ ನಾವು ಆತನಿಗೆ ಅಧೀನರಾಗಿಯೇ ಜೀವಿಸಬೇಕು. See, the second thing that we see from here, ಅದನ್ನ ನೋಡಿದ ಎರಡನೇ ಸಂಗತಿ, the root is given there. How the foundation
ಹೇಗೆ ಆರೈಕೆ ಮಾಡುತ್ತಾನೆ ಅನ್ನುವುದಕ್ಕೆ ಇರುವಂತ ಮೂಲ ಹೇಗೆ ಅನ್ನುವುದರ ಮೂಲವನ್ನ ಆತನು ಅಲ್ಲಿ ಪ್ರಕಟಿಸುತ್ತಾನೆ. See, the rule for true submission under God's right hand is seen in this verse, casting all our anxiety or worry upon Him. ಆತನು ಹೇಳ್ತಾನೆ, ನಿಮಗೆ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗಾಗಿ ಚಿಂತಿಸುತ್ತಾನೆ. And if you are, keeping all the anxiety or all the, worries in your life, God is not going to care for you and I. ನೀವು ನಿಮ್ಮ ಜೀವನದಲ್ಲಿ ಎಲ್ಲಾ ಚಿಂತೆ, ಎಲ್ಲಾ ಕಳವಳ ಎಲ್ಲವನ್ನ ನೀವೇ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಂಡ್ರೆ ನೀವೇ ಚಿಂತೆ ಮಾಡಬೇಕು, ದೇವರು ಚಿಂತೆ The ಮಾಡಬೇಕಾಗುವುದಿಲ್ಲ. provision comes to us, number one, when we humble before the Lord. ದೇವರ ಆರೈಕೆ ನಮಗೆ ಯಾವಾಗ ಬರ್ತದೆ? ನಮ್ಮನ್ನು ನಾವು ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಂಡಾಗ. And second, the cares or the provisions of God will come to our life by casting all our care upon Him. ಎರಡನೇದಾಗಿ ದೇವರ ಆರೈಕೆ ನಮಗೆ ಬರುವುದು ಹೇಗೆ? ನಮ್ಮ ಎಲ್ಲಾ ಚಿಂತೆಯನ್ನ ಆತನ ಮೇಲೆ ಹಾಕಿದಾಗ. See, so many times we have a lot of, anxiety, we have a lot of, worries in our lives. ನಾವು ಅನೇಕ ನಮ್ಮ ಜೀವನದಲ್ಲಿ ತುಂಬಾ ಚಿಂತೆಗೊಳಗಾಗಿರುತ್ತೇವೆ, And what is going ತುಂಬಾ to happen ಕಳವಳಗೊಳ್ಳುತ್ತೇವೆ. tomorrow? Some may think what is going to happen tomorrow? ಕೆಲವು ಸಾರಿ ನಾಳೆ ಏನಾಗುತ್ತೆ ಎಂಬ ಚಿಂತೆ, And how it is going to be my children? ನಮ್ಮ ಮಕ್ಕಳಿಗೆ ಯಾರಿಗೆ ಏನು ಸಂಭವಿಸುತ್ತೋ, And how it is going to be my, my cultivation and all those things what I am doing. ನಾನು ಅಂತಿಮ ಏನ್ ಮಾಡ್ಲಿಕ್ಕೆ ಹೋಗ್ತೇನೆ, And how is going to be my spiritual life? ನನ್ನ ಆತ್ಮಿಕ ಜೀವನ ಏನಾಗುತ್ತದೆ? And see, we are in many times anxious and in confusion. ಅನೇಕ ಸಾರಿ ನಾವು ಚಿಂತೆ, ಕಳವಳ, ಒತ್ತಡಕ್ಕೆ ಒಳಗಾದವರಾಗಿ ಸಂಪೂರ್ಣವಾಗಿ ಗೊಂದಲಮಯವಾಗುತ್ತೇವೆ. So the Bible says us casting all your anxiously upon the Lord. We should not keep all those things in our lives. ದೇವರ ವಾಕ್ಯದಲ್ಲ ಚಿಂತೆ, ಕಳವಳವನ್ನ ನಮ್ಮಲ್ಲಿ ಇಟ್ಟುಕೊಳ್ಳಬಾರದು, ಅದನ್ನ ಕರ್ತನ ಮೇಲೆ ಹಾಕಬೇಕು. See, the whole anxiety or the care, it's really, it means the whole of your care or anxiety that we are having in our lives. ನಮ್ಮ ಜೀವನದಲ್ಲಿ ಹೊಂದಿರುವಂತ ಎಲ್ಲ ಚಿಂತೆ, ಕಳವಳ, ಒತ್ತಡಗಳನ್ನ ನಾವು ಕರ್ತನ ಮೇಲೆ ಹಾಕಿ ಭರವಸೆಯಿಂದ ಇರಬೇಕು. See, here we don't see, you put some, some of the anxiety, but here it is very clear, casting all your anxiety upon God. ಅದು ನೋಡುವಾಗ ಸ್ವಲ್ಪ ಒಂದು ಎರಡು ಚಿಂತೆಯನ್ನ ಕರ್ತನ ಮೇಲೆ ಹಾಕಿ ಆಗ ಬರಲಿಲ್ಲ ಪ್ರಿಯರೇ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿ, ಎಲ್ಲವನ್ನ ಆತನ ಮೇಲೆ ಹಾಕಿರಿ, ಆತನು ನಿಮಗಾಗಿ ಚಿಂತಿಸುತ್ತಾನೆ. God is a sufficient God. ನಮ್ಮ ದೇವರು ಸಾಕಾದಷ್ಟಾದ And ದೇವರಾಗಿದ್ದಾನೆ. He is the God of everything. ಆತನು ಎಲ್ಲವುಗಳ And ದೇವರಾಗಿದ್ದಾನೆ. He is the God of, a God who cares for our lives. ಆತ ನಮ್ಮೆಲ್ಲರ ಜೀವನದ ವಿಷಯವಾಗಿ ಚಿಂತೆ ಮಾಡುವ, ಆರೈಕೆ ಮಾಡುವ ದೇವರು ಆತನಾಗಿದ್ದಾನೆ. And He is our Creator. ಆತನು ಸೃಷ್ಟಿಕರ್ತನಾಗಿದ್ದಾನೆ. Therefore, when we come before the presence of God, ಆದ್ದರಿಂದ ನಾವು ದೇವರ ಪ್ರಸನ್ನತೆಗೆ ಬಂದಾಗ we should not keep any worries in our lives. ನಮ್ಮ ಜೀವನ ಯಾವುದೇ ಚಿಂತೆ, ಕಳವಳ, ಆ ಒತ್ತಡಗಳನ್ನ ಹೊಂದಿರೋ ನಾವು ನಮ್ಮಲ್ಲಿ ಇಟ್ಟುಕೊಂಡಿರಬಾರದು. And put all your worries upon the Lord. ಎಲ್ಲ ಚಿಂತೆ, ಕಳವಳವನ್ನ ಕರ್ತನ ಮೇಲೆ ಹಾಕಬೇಕು. Number one, we have to humble ourselves. ಮೊದಲನೇದಾಗಿ ನಮ್ಮನ್ನು ನಾವು ಕರ್ತನ ಮುಂದೆ ತಗ್ಗಿಸಿಕೊಳ್ಳಬೇಕು. And number two, we have to cast all our anxiety and worry upon Him. ಎರಡನೇದಾಗಿ ನಮ್ಮ ಎಲ್ಲ ಚಿಂತ ಭಾರವನ್ನ ಕರ್ತನ ಮೇಲೆ ಹಾಕಬೇಕು. Upon Him. ಆತನ ಮೇಲೆ. Who is that Him? ಆತನ ಮೇಲೆ ಅಂದ್ರೆ ಯಾರು? That Him, He is our Savior. ಆತನ ನಮ್ಮ ರಕ್ಷಕನಾಗಿದ್ದಾನೆ. And He is our deliverer. ಆತನ ನಮ್ಮ ವಿಮೋಚಕನಾಗಿದ್ದಾನೆ. And He is our helper. ಆತನ ನಮಗೆ ಸಹಾಯ
ಸಹಾಯಕನಾಗಿದ್ದಾನೆ, and He is our protector, ಆತನು ನಮ್ಮನ್ನು ಕಾಯುವವನಾಗಿದ್ದಾನೆ, and He leads you and I every time. ಆತನು ನಮ್ಮನ್ನ ಎಲ್ಲಾ ಸಮಯಗಳಲ್ಲಿ ನಮ್ಮನ್ನ ಮುನ್ನಡೆಸುವವನಾಗಿದ್ದಾನೆ. When we have a great God like Him, ನಾವು ಆತನಂತ ಮಹಾದೇವರನ್ನ ಬೇರೆ ಎಲ್ಲಿಯೂ ಕಾಣುವುದಿಲ್ಲ. and why you and I need to keep our worries in our lives? ನಮ್ಮ ಜೀವನದಲ್ಲಿ ನಾವು ಯಾಕೆ ಚಿಂತೆ ಕಳವಳ ನಮ್ಮ ಜೀವನ ಇಟ್ಟುಕೊಳ್ಳಬಾರದು? Why you are worrying about your lives? ಯಾಕೆ ನಿಮ್ಮ ಜೀವನದಲ್ಲಿ ಚಿಂತೆ Why ಮಾಡುತ್ತೀರಿ? you are worrying about your children? ಯಾಕೆ ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ Why ಮಾಡುತ್ತೀರಿ? you are worrying about the cultivation in the field? ನಿಮ್ಮ ಗದ್ದೆಯಲ್ಲಿ ಆ ಹೊಲದಲ್ಲಿ ಬೆಳೆಯುವಂತ ಬೆಳೆಯ ಬಗ್ಗೆ ಯಾಕೆ ಅಷ್ಟು ಚಿಂತೆ Why ಮಾಡುತ್ತೀರಿ? you are worrying about your health? ನಿನ್ನ ಆರೋಗ್ಯದ ಬಗ್ಗೆ ಯಾಕೆ ಅಷ್ಟು ಚಿಂತೆ Why ಮಾಡುತ್ತೀರಿ? you are worrying about spiritual growth? ಯಾಕೆ ನಿಮ್ಮ ಜೀವನದ ಆತ್ಮಿಕ ಬೆಳವಣಿಗೆ ಬಗ್ಗೆ We ಚಿಂತೆ have a ಮಾಡುತ್ತೀರಾ? sufficient God who is there to rule. He is reign and He is the Lord of Lords. ನಮ್ಮ ದೇವರು ಆತನು ಸಾಕಾದಷ್ಟ ದೇವರಾಗಿದ್ದಾನೆ. ಆತ ನಮ್ಮನ್ನ ಚಿಂತೆ ಕಳವಳವನ್ನು ಬಲ್ಲವನಾಗಿದ್ದಾನೆ. ಎಲ್ಲವುಗಳನ್ನ ಪೂರೈಸುವುದಕ್ಕೆ, ಎಲ್ಲವುಗಳನ್ನ ಒದಗಿಸುವುದಕ್ಕೆ ಸಾಕಾದಷ್ಟಾದ ದೇವರು ಆತನಾಗಿದ್ದಾನೆ. ಆತನು ನಮಗಾಗಿ ಚಿಂತಿಸುತ್ತಾನೆ, ಆರೈಕೆ ಮಾಡುತ್ತಾನೆ. So number one, we have to humble ourselves. ಮೊದಲನೇದಾಗಿ ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನ ತಗ್ಗಿಸಿಕೊಳ್ಳಬೇಕು. Number two, we have to cast all our worries upon Him. ಎರಡನೇದಾಗಿ ನಮ್ಮ ಎಲ್ಲಾ ಚಿಂತ ಭಾರವನ್ನ ಆತನ ಮೇಲೆ ಹಾಕಬೇಕು. The third thing that we read there, ನಾವು ಓದುವಂತ ಮೂರನೇ ಸಂಗತಿ ಏನು ಗೊತ್ತಾ? somebody is there to care for you and I. ನಿಮ್ಮನ್ನ ಆರೈಕೆ ಮಾಡುವುದಕ್ಕಾಗಿ ಯಾರೋ ಒಬ್ಬರಿದ್ದಾರೆ. There we see somebody, there it is very clear. He cares for you and I. ಆ ಬೇರೆ ಯಾರೋ ಒಬ್ಬರಿದ್ದಾರೆ. ಯಾರು? ವಾಕ್ಯ ಹೇಳ್ತದೆ, ಆತನೇ ರಕ್ಷಕನೇ ನಿಮಗಾಗಿ ಚಿಂತಿಸುತ್ತಾನೆ. Literally the Greek text reads like this. ಆ ಒಂದು ವಾಕ್ಯ ಅಕ್ಷರಶಃವಾಗಿ ಗ್ರೀಕ್ ನಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, Because to Him it is a care concerning you. ಯಾಕಂದ್ರೆ ವಾಕ್ಯ ಹೀಗಿರ್ತದೆ, ನಿಮ್ಮ ಬಗ್ಗೆ ಆತನಿಗಿರುವ ಹಿತಚಿಂತನೆಯಿಂದ ಆತನು ನಿಮ್ಮ ಆರೈಕೆ ಮಾಡುತ್ತಾನೆ. This means you and I are His personal concern. ಯಾಕಂದ್ರೆ ನನ್ನ ಬಗ್ಗೆ ನಿನ್ನ ಬಗ್ಗೆ ವೈಯಕ್ತಿಕವಾದ ಹಿತಚಿಂತನೆ ದೇವರಿಗಿದೆ. He cares for you means He is concerning you. ಆತನಿಗಾಗಿ ಚಿಂತಿಸುತ್ತಾನೆ ಅಂತ ಹೇಳಿದ ಅರ್ಥ ಏನು? ಆತನು ನಿಮ್ಮ ಬಗ್ಗೆ ಆರೈಕೆ ಮಾಡುವವನು, ಹಿತಚಿಂತನೆ ಉಳ್ಳವನು ಆಗಿದ್ದಾನೆ. Before we come to Christ, before we born again, before we got the eternal life, we are not belongs to Him. ನಾವು ಕರ್ತನ ಬಳಿಗೆ ಬರುವುದಕ್ಕಿಂತ ಮುಂಚೆ, ನಾವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ, ನಾವು ಆತನವರಾಗುವುದಕ್ಕಿಂತ ಮುಂಚೆ ನಾವು ಆತನಿಗೆ ಸಂಬಂಧ ಹೊಂದಿರಲಿಲ್ಲ. So we were with Satan and all the doings of this world. ನಾವು ಸೈತಾನನೊಂದಿಗೆ ಇದ್ದೆವು. ಸೈತಾನನ ಎಲ್ಲ ನಾಶಕರವಾದ ಸಂಗತಿಗಳಲ್ಲಿ ನಾವಿದ್ದೆವು. But when the gospel came to our hearts, ಯಾವಾಗ ಸುವಾರ್ತೆಯು ನಮ್ಮ ಹೃದಯಗಳಿಗೆ ಬಂದಿತೋ, when we have accepted Lord Jesus Christ as our personal Savior and the Lord, ಯಾವಾಗ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನು ಒಡೆಯನು ದೇವರೆಂಬುದಾಗಿ ನಾವು ಅಂಗೀಕಾರ ಮಾಡಿಕೊಂಡೆವು. from the darkness we came to the light, ನಾವು ಕರ್ತನೆಯಿಂದ ಬೆಳಕಿಗೆ ಬಂದವರಾದೆವು. and from Satan's side we came to the side of our Lord Jesus Christ. ಸೈತಾನನ ಪಕ್ಷದಿಂದ ನಾವು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಪಕ್ಷದವರಾಗಿ ಬಂದೆವು. And we became the children of God. ನಾವು ದೇವರ ಮಕ್ಕಳಾದೆವು. So now Bible says that He cares for you. ಈಗ ದೇವರ ವಾಕ್ಯ ಹೇಳ್ತದೆ, ಆತನು ನಿಮ್ಮನ್ನ ಆರೈಕೆ ಮಾಡುತ್ತಾನೆ, ನಿಮ್ಮ ಬಗ್ಗೆ ಚಿಂತಿಸುತ್ತಾನೆ. This is God's concern. It is not our concern. You and I with Him. This is His concern that He is going to care for you and I. ನನ್ನ ನಿಮ್ಮ ಹಿತಚಿಂತನೆ ಎಲ್ಲ ಪ್ರಿಯರೇ, ನಮ್ಮ ವಿಷಯವಾಗಿ, ನಮ್ಮೆಲ್ಲರ ವಿಷಯವಾಗಿ ದೇವರ ಹಿತಚಿಂತನೆಯು ಇದಾಗಿದೆ. ಆತ ನಮಗಾಗಿ ಚಿಂತಿಸುತ್ತಾನೆ, ಆತನು ನಮಗೆ ಆರೈಕೆ ಮಾಡುವವನಾಗಿದ್ದಾನೆ. When we come
come to Romans chapter 8 and verse number 32. ರೋಮ ಪತ್ರಿಕೆ 8ನೇ ಅಧ್ಯಾಯ 32ನೇ ವಚನಕ್ಕೆ ಬಂದಾಗ I will read in English. He who did not spare his own son, but delivered him up for us all, how will he not also with him freely give us all things? ಓದಿ ಕನ್ನಡದಲ್ಲಿ Romans chapter 8, verse number 32. ರೋಮ ಪತ್ರಿಕೆ 8ನೇ ಅಧ್ಯಾಯ 32ನೇ ವಾಕ್ಯ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಲ್ಪಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವೆನು. See, we have a reason because he has sent his only son for you and I. ಎಲ್ಲದಕ್ಕೂ ಕಾರಣವಿದೆ. ಆತ ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರವಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. He has given his son. Bible says that, see, what are the things that we are in need? Our God is able to give you and I. ತನ್ನ ಮಗನನ್ನೇ ಕೊಟ್ಟ ಮೇಲೆ ನಮಗೆ ಬೇಕಾದದನ್ನ ಕೊಡುವುದಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ, ಸಮರ್ಥನಾಗಿದ್ದಾನೆ. Romans chapter 5 and verses 8 to 11. ರೋಮಾಪುರ ಪತ್ರಿಕೆ 5ನೇ ಅಧ್ಯಾಯ 8ರಿಂದ 11ರವರೆಗೆ ಓದುವಾಗ And we read about God demonstrated his own love toward us. And in that while we were yet sinners, and we were away from God. Verse number 11 there we read that, see, we are saved from the wrath of God through him. Verse number 10 there we see that we were enemies, but now we are reconciled with him. See, all these things through Jesus Christ we received from our God. ಓದಿನ ವಾಕ್ಯವನ್ನು ರೋಮ ಪತ್ರಿಕೆ 5ನೇ ಅಧ್ಯಾಯ 8ರಿಂದ 10. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ. ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿರುವವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಈ ವಾಗ್ದಾನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. See, he cares for our spiritual needs. ನಮ್ಮ ಆತ್ಮಿಕ ಅಗತ್ಯತೆಗಳ ಬಗ್ಗೆ ಆತನು ಚಿಂತಿಸುತ್ತಾನೆ ಮತ್ತು ಆರೈಕೆ ಮಾಡುತ್ತಾನೆ. He not only cares for our spiritual need, but also there we read that he cares for even our physical needs. ಆತ ನಮ್ಮ ಆತ್ಮಿಕವಾದ ಸಂಗತಿಗಳ ಬಗ್ಗೆ ಮಾತ್ರ, ಅಗತ್ಯತೆಗಳ ಬಗ್ಗೆ ಮಾತ್ರ ಚಿಂತನೆ ಉಳ್ಳವನಲ್ಲ, ಬದಲಾಗಿ ಆತ ನಮ್ಮ ಶಾರೀರಿಕವಾದ ಭೌತಿಕವಾದ ಅಗತ್ಯತೆಗಳ ಬಗ್ಗೆಯೂ ಕೂಡ ನಮ್ಮ ಕರ್ತನು ಚಿಂತಿಸುತ್ತಾನೆ, ಹಿತಚಿಂತನೆಯುಳ್ಳವನಾಗಿದ್ದಾನೆ, ಆರೈಕೆ ಮಾಡುತ್ತಾನೆ. When we read and study Philippians chapter 4 and verse number 19. ನಾವು ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನವನ್ನು ಓದುವಾಗ And there Apostle Paul was writing to the Philippian believers that our God is sufficient and he supplies all our needs according to his riches in glory in Jesus Christ. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ನಮ್ಮ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಆಮೆನ್. See, there we see the promise of provision for all our needs. ನಮ್ಮ ಎಲ್ಲ ಅಗತ್ಯತೆಗಳನ್ನ ಒದಗಿಸುವಂತ ವಾಗ್ದಾನವನ್ನ ನಾವು ಈ ವಾಕ್ಯದಲ್ಲಿ ಕಾಣುತ್ತೇವೆ. And of course, there when Apostle Paul was writing the Philippians, he was mainly focusing or thinking about the financial needs of the people. ಈ ಫಿಲಿಪ್ಪಿ ಪತ್ರಿಕೆಗೆ ಪೌಲನು ಪತ್ರಿಕೆ ಬರೆಯುವಾಗ ಅಲ್ಲಿ ಪೌಲನು ಆ ವಿಶ್ವಾಸಿಗಳ ಆರ್ಥಿಕವಾದ ಅಗತ್ಯತೆಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡವರಾಗಿ ಅದರ ಕುರಿತಾಗಿ ಬರೆಯುತ್ತಾನೆ. So not only our God provides
spiritual needs, ನಮ್ಮ ದೇವರು ಆತ್ಮಿಕವಾದ ಅಗತ್ಯತೆಗಳನ್ನು ಮಾತ್ರ ಒದಗಿಸಿಕೊಡುವುದಲ್ಲ, but what are the needs that we have? Our God is ready to fulfill and gives you an hour. ನಮಗೆ ಬೇರೆ ಏನೆಲ್ಲ ಅಗತ್ಯತೆಗಳಿವೆಯೋ, ಆರ್ಥಿಕ ಅಗತ್ಯತೆಗಳು, ಇನ್ನಾವ ಅಗತ್ಯತೆಗಳು, ಅದೆಲ್ಲವನ್ನ ಒದಗಿಸಿಕೊಡಲಿಕ್ಕೆ ನಮ್ಮ ಕರ್ತನು ಶಕ್ತನಾಗಿದ್ದಾನೆ. When we come to Ephesians chapter 1 and verse number 3, there we read that we are blessed with the spiritual heavenly blessings through Lord Jesus Christ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವುದರಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿ ಸಕಲ ಆತ್ಮೀಯಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. See, what are the spiritual heavenly blessing is there? He is giving to us. He was blessed us with the spiritual blessing from heaven. ನೋಡುವ ಕಾರಣಗಳು ಏನಲ್ಲ, ಪರಲೋಕದ ಆಶೀರ್ವಾದಗಳು ಅಗತ್ಯವಿದೆಯೋ ಅದೆಲ್ಲವನ್ನ ಕರ್ತನಿಗೆ ಒದಗಿಸುತ್ತಾನೆ. Many times we have no worries, we have an anxious thing. Who is going to care? Who is going to help? And who is going to support? But our God is there. He says that I am there for you. ಕೆಲವು ಸಲ ಬಹಳ ಚಿಂತೆ ಮಾಡ್ತೇವೆ, ಅಯ್ಯೋ ನಾಳೆ ನನಗೆ ಏನಾಗುತ್ತೋ, ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೋ, ನನ್ನ ಜೀವನವನ್ನು ಯಾರು ನೋಡ್ಕೊಳ್ತಾರೋ, ನನ್ನ ಬೇಕಾದ ಯಾರು ನೋಡ್ತಾರೆ ಅಂತ ಬಹಳ ಚಿಂತೆ ಮಾಡ್ತೇವೆ. ದೇವರಾಗಿ ಹೇಳ್ತದೆ, ಆತನು ನಿಮಗಾಗಿ ಚಿಂತಿಸುತ್ತಾನೆ, ನಿಮಗೆ ಅಗತ್ಯವಾದದನ್ನ ಆತನು ಒದಗಿಸುತ್ತಾನೆ. We have an assurance of God's provision. ದೇವರ ಒದಗಿಸುವಿಕೆಯ ಭರವಸೆ, ದೇವರ ಒದಗಿಸುವಿಕೆಯ ಆ ನಿಶ್ಚಯತ್ವ ನಮಗಿದೆ ಪ್ರಿಯರೇ. Number one, the promise that God cares. Where Bible says, Scripture says, we have a promise from the word of God. It says that our God is always there to help us. ಮೊದಲನೇದಾಗಿ ದೇವರ ಹಾರೈಕೆ, ದೇವರ ಒದಗಿಸುವಿಕೆಯ ಆ ಒಂದು ವಾಗ್ದಾನ, ಆತನು ನಮ್ಮನ್ನ ಆತನು ಆರೈಕೆ ಮಾಡುತ್ತಾನೆ ಅನ್ನುವ ಭರವಸೆ ಕೊಟ್ಟಿದ್ದಾನೆ. And the second one is the promise of provision for all our needs. ಎರಡನೇದಾಗಿ ನಮ್ಮ ಎಲ್ಲ ಅಗತ್ಯತೆಗಳನ್ನ ಒದಗಿಸುವಂತಹ ದೇವರ ವಾಗ್ದಾನ ಆತನು ನಮಗೆ ಕೊಟ್ಟಿದ್ದಾನೆ. And the third one is the promise of provision for all our prayers. ಮೂರನೇದಾಗಿ ನಮ್ಮೆಲ್ಲ ಪ್ರಾರ್ಥನೆಗಳಿಗೆ ಒದಗಿಸಿಕೊಡುವಂತಹ ವಾಗ್ದಾನವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. As a member of God's family, ದೇವರ ಕುಟುಂಬದ ಸದಸ್ಯರಾಗಿ, as we are the children of God, ನಾವು ದೇವರ ಮಕ್ಕಳಾಗಿ, all of us have direct access to God. ನಾವೆಲ್ಲರೂ ಕೂಡ ನೇರವಾಗಿ ದೇವರನ್ನ ಸಂಧಿಸುವ, ದೇವರ ಹತ್ರ ಕೇಳುವ, ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡುವಂತಹ ಆ ಒಂದು ವ್ಯವಸ್ಥೆ ನಾವು ಹೊಂದಿದವರಾಗಿದ್ದೇವೆ. When we come to Hebrews chapter 4 verse number 16, there apostle, the writer, he says that let us therefore draw near with the confidence to the throne of grace, that we may receive mercy and may find grace to help in time of need. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಓದಿ. ಇಬ್ರಿಯ 4ನೇ ಅಧ್ಯಾಯ 6ನೇ ವಚನ. ಹೀಗಿರಲಾಗಿ ಆ ವಿಶ್ರಾಂತಿಯಲ್ಲಿ ಕೆಲವರು ಸೇರಬೇಕೆಂಬುವ ಮಾತು ಇನ್ನೂ ಇರುವುದರಿಂದಲೂ ಮೊದಲು ಶುಭವಾರ್ತೆಯನ್ನು ಕೇಳಿದರು. Chapter 4 verse number 16. 4ನೇ ಅಧ್ಯಾಯ 16ನೇ ವಚನ. 16. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಸಮಯೋಚಿತವಾದ ಸಹಾಯ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. We have confidence to come to the throne of grace. ದೇವರ ಕೃಪಾಸನಗಳಿಗೆ ಬರಲಿಕ್ಕೆ ನಮಗೆ ಒಂದು ಭರವಸೆ ಇದೆ, ಕಾನ್ಫಿಡೆನ್ಸ್ ಇದೆ. You know what we are going to get from the throne of grace? ದೇವರ ಕೃಪಾಸನದಿಂದ ನಾವು ಏನನ್ನ ಪಡೆದುಕೊಳ್ತೇವೆ ಗೊತ್ತಾ? From the throne
ಸಿಂಹಾಸನದಿಂದ ನಾವು ಕರುಣೆ ಹೊಂದುತ್ತೇವೆ. And second one, we may find grace to help in time of need. ಎರಡನೇದಾಗಿ ನಮ್ಮ ಅಗತ್ಯತೆಯ ಸಮಯೋಚಿತ ಸಹಾಯ ದೊರೆಯುವಂತ ದೇವರ ಕೃಪೆ. So prayer is a vehicle of fellowship with God. ಆ ಒಂದು ಪ್ರಾರ್ಥನೆಯುಳ್ಳಾಗಿರುವಾಗ ದೇವರೊಂದಿಗಿನ ಅನ್ಯೋನ್ಯತೆಗೆ ಒಂದು ವಾಹನ. Prayer is speaking with God. ಪ್ರಾರ್ಥನೆ ಅಂದರೆ ದೇವರೊಂದಿಗೆ ಮಾತನಾಡುವುದು. Prayer is sharing all our desires and needs to the personal God. ನಮ್ಮೆಲ್ಲ ಅಗತ್ಯತೆಗಳನ್ನ, ನಮ್ಮ ಎಲ್ಲ ಬಯಕೆಗಳನ್ನ ವೈಯಕ್ತಿಕವಾಗಿ ದೇವರೊಂದಿಗೆ ಹಂಚಿಕೊಳ್ಳುವ ಸಮಯವೇ ಪ್ರಾರ್ಥನೆ. Not only that, prayer is an evidence of faith. ಅಷ್ಟು ಮಾತ್ರವೇ ಅಲ್ಲ, ನಮ್ಮ ನಂಬಿಕೆಗೆ ಒಂದು ಪುರಾವೆ ಏನಂದ್ರೆ ಅದು ಪ್ರಾರ್ಥನೆ. When we pray, we have a faith and we believe that our God is there to hear our prayer. ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ನಂಬಿಕೆ ಇದೆ, ಭರವಸೆ ಇದೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬ ಭರವಸೆ ಇದೆ. Not only that, we are depending upon the Holy Spirit. ಅಷ್ಟು ಮಾತ್ರವೇ ಅಲ್ಲ, ನಾವು ಪವಿತ್ರಾತ್ಮನ ಮೇಲೆ ಹಾಕಿಕೊಂಡವರಾಗಿರುತ್ತೇವೆ. See, that is very, very important. Prayer is very, very important in our Christian life. ನಮ್ಮ ಕ್ರೈಸ್ತ ಜೀವನದಲ್ಲಿ ಪ್ರಾರ್ಥನೆಯು ಬಹಳ ಬಹಳ ಪ್ರಾಮುಖ್ಯವಾದದ್ದಾಗಿದೆ. Someday there is a question why God is not hearing our prayers. ಕೆಲವು ಸಾರಿ ನಾವು ಯೋಚಿಸ್ತೇವೆ, ಯಾಕೆ ದೇವರು ನನ್ನ ಪ್ರಾರ್ಥನೆಯನ್ನು ಇನ್ನೂ ಕೇಳುತ್ತಾ ಇಲ್ಲ ಎಂಬುದಾಗಿ ಯೋಚಿಸ್ತೇವೆ. When we study about that subject, ನಾವು ಆ ವಿಷಯವನ್ನು ನಾವು ಅಧ್ಯಯನ ಮಾಡುವಾಗ number one, we need to understand from the word of God that ಮೊದಲನೇದಾಗಿ ದೇವರ ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, see, man adjustment to the Holy Spirit. We are not going accordance with the Holy Spirit. ನಾವು ದೇವರ ಆತ್ಮನೊಂದಿಗೆ ನಾವು ಸರಿ ಹೊಂದಿಕೊಂಡು ಹೋಗುತ್ತಾ ಇಲ್ಲ. Otherwise, we read in Jude chapter 20 that what you believe yourself at your most holy faith, praying in the Holy Spirit. ಯೂದನ ಪತ್ರಿಕೆ 20ನೇ ವಚನ ಅಲ್ಲಿ ಓದುವಾಗ ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಂಬುದಾಗಿ ಬರ್ತದೆ. So why God is not hearing our prayers? ದೇವರು ಯಾಕೆ ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾ ಇಲ್ಲ? Number one, we are not praying according to the control of the Holy Spirit. ಯಾಕಂದ್ರೆ ನಾವುಗಳು ದೇವರ ಪವಿತ್ರಾತ್ಮನ ನಿಯಂತ್ರಣಕ್ಕೆ ತಕ್ಕಂತೆ ನಾವು ಪ್ರಾರ್ಥನೆ ಮಾಡುತ್ತಾ ಇಲ್ಲ. We read in Ephesians chapter 6 verse number 18, with all prayer and petition pray at all times in the Spirit, through the Spirit. ರೋಮ ಪತ್ರಿಕೆ ಎಫೆಸ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದಿರಿ. Ephesians chapter 6 verse number 18. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯ. ನೀವು ಪವಿತ್ರಾತ್ಮ ಭರಿತರಾಗಿ Ah. ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. See, there we understand that we have to pray in the Spirit. ನಾವು ಅಲ್ಲಿ ಅರ್ಥ ಮಾಡಿಕೊಳ್ಳುವುದೇನೆಂದರೆ, ನಾವು ಪವಿತ್ರಾತ್ಮ ಭರಿತರಾಗಿ ಅಥವಾ ಪವಿತ್ರಾತ್ಮನಲ್ಲಿದ್ದು ಪ್ರಾರ್ಥನೆ ಮಾಡಬೇಕು. Pray in the Spirit, it doesn't mean that we have to speak tongues. ನಾವು ಪವಿತ್ರಾತ್ಮನಲ್ಲಿ ಪ್ರಾರ್ಥನೆ ಮಾಡುವುದಾಗಿ ಹೇಳಿದ್ರೆ ಅನ್ಯ ಭಾಷೆ ಮಾತನಾಡಬೇಕೆಂಬುದಾಗಿ ಅರ್ಥವಲ್ಲ. Pray in the Spirit, it doesn't mean that we have to run there and here and show many other things and singing and shouting like anything. ಪವಿತ್ರಾತ್ಮನಲ್ಲಿ ಪ್ರಾರ್ಥನೆ ಮಾಡುವುದಾಗಿ ಹೇಳಿದ್ರೆ ಕೂಗಾಡುವುದು, ಕಿರಿಚಾಡುವುದು, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡುವುದು ಎಂಬುದಾಗಿ ಅಲ್ಲ. Filling of the Holy Spirit means we have to be controlled by the Holy Spirit. ಪವಿತ್ರಾತ್ಮ ಭರಿತರಾಗುವುದು ಎಂಬುದಾಗಿ ಹೇಳಿದರೆ ಪವಿತ್ರಾತ್ಮನಿಂದ ನಿಯಂತ್ರಿಸಲ್ಪಟ್ಟವರಾಗಿರಬೇಕೆಂಬುದೇ. So many times we pray, but God is not hearing our prayer. Number one, we are not praying accordance with the Holy Spirit or controlling by the Holy Spirit. ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡುತ್ತೇವೆ, ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾಕಂದ್ರೆ ನಾವು ಮಾಡುವಂತ ಪ್ರಾರ್ಥನೆಯು
ಪವಿತ್ರಾತ್ಮನೊಂದಿಗೆ ಸರಿ ಹೊಂದುವ ರೀತಿಯಲ್ಲಿ ಪವಿತ್ರಾತ್ಮನಿಂದ ನಿಯಂತ್ರಿಸಲ್ಪಟ್ಟ ರೀತಿಯಲ್ಲಿ ನಾವು ಮಾಡಿರುವುದಿಲ್ಲ. Number two, why God is not hearing our prayers. ಎರಡನೇದಾಗಿ ದೇವರು ಯಾಕೆ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾ ಇಲ್ಲ? Second one is maladjustment to the word of God. We are not going according to the word of God. ಎರಡನೇದಾಗಿ ನಾವು ದೇವರ ವಾಕ್ಯಾನುಸಾರವಾಗಿ ಹೋಗುತ್ತಾ ಇಲ್ಲ. See, when we read Psalm number 190, the whole book, the chapter, 176 verses talking about the word of God. 119ನೇ ಕೀರ್ತನೆ ಓದುವಾಗ 119ನೇ ಕೀರ್ತನೆಯಲ್ಲಿ 176 ವಚನಗಳಿವೆ. 176 ವಚನಗಳು ಕೂಡ ದೇವರ ವಾಕ್ಯದ ವಿಷಯವಾಗಿ ಮಾತನಾಡುತ್ತವೆ. So accordance or with understanding, knowing the word of God, we have to pray. ದೇವರ ವಾಕ್ಯವನ್ನು ತಿಳಿದವರಾಗಿ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡವರಾಗಿ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. Proverbs chapter 28 and verse number 9. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಜ್ಞಾನೋಕ್ತಿ 9ನೇ ವಾಕ್ಯ. So there we read, he who turns away his ear from listening to the law, means the word of God, even his prayer is an abomination. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ಪ್ರಾರ್ಥನೆಯೂ ಅಸಹ್ಯ. If you are not going to hear the word of God, ನೀವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳದೆ ಹೋದರೆ, if you are not doing what we read from the word of God, ನೀವು ದೇವರು ಓದಿದಂತ ವಾಕ್ಯ ಭಾಗವು ಹೇಳುವ ಕಾರ್ಯಗಳನ್ನು ಮಾಡದೆ ಹೋದರೆ, God is not going to hear our prayers. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. Number one, we are not praying according to the Spirit of God. ಮೊದಲನೇದಾಗಿ ದೇವರ ಪವಿತ್ರಾತ್ಮನಿಗೆ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡುವುದಿಲ್ಲ. Number two, we are not praying accordance with or according to the word of God. ಎರಡನೇದಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡುವುದಿಲ್ಲ. And third one is why we are not getting the answer from God. ಮೂರನೇದಾಗಿ ನಾವು ಯಾಕೆ ದೇವರಿಂದ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕಂಡುಕೊಳ್ಳುವುದಿಲ್ಲ? We have failed to pray in faith. ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡದೇ ಇರುವುದು. See Matthew chapter 21 and verse number 22. There we read that in all things you ask in prayer, believing you shall receive. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ. Matthew chapter 21 and verse number 22. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. So most of the time we pray without faith. ಅನೇಕ ಸಾಲ ಪ್ರಾರ್ಥನೆ ಮಾಡುತ್ತೇವೆ, ನಂಬಿಕೆ ಇಲ್ಲದೆ ಪ್ರಾರ್ಥನೆ ಮಾಡುತ್ತೇವೆ. Prayer is very important. ಪ್ರಾರ್ಥನೆ ಬಹಳ Prayer ಪ್ರಾಮುಖ್ಯವಾದದ್ದು. is the foundation. Faith is the foundation of the prayer. ನಂಬಿಕೆ ಅನ್ನುವಂಥದ್ದು ಪ್ರಾರ್ಥನೆಗೆ ಇರುವ ಅಸ್ತಿವಾರ. Going to read, we read in 1 John chapter 5 verses 14. There we understand that we should have a faith confident in the Lord. 1 ಯೋಹಾನ 5ನೇ ಅಧ್ಯಾಯ 14ನೇ ವಚನ. Going to read. So ಅದು ದೇವರ ವಾಕ್ಯ ಹೇಳುತ್ತದೆ, ನಾವು ದೇವರ ಚಿತ್ತಾನುಸಾರ ಏನಾದರೂ ಬೇಡಿಕೊಂಡರೆ ದೇವರು ಅದನ್ನು ಕೇಳುತ್ತಾರೆ ಎಂಬ ಭರವಸೆಯು ಕ್ರಿಸ್ತನಲ್ಲಿ ನಮಗುಂಟು. and even James chapter 1 verses 5 to 7, there also we see that faith is very important. With the faith we have to ask for the Lord. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ 7 ಓದುವಾಗ, ನಾವು ಪ್ರಾರ್ಥನೆ ಮಾಡುವಾಗ ದೇವರ ಬಳಿ ಕೇಳುವಾಗ ನಾವು ನಂಬಿಕೆಯಿಂದ ಕೇಳಿಕೊಳ್ಳಬೇಕು. Most of the time we are failure. We are failed to praise in faith. ಅನೇಕ ಸಾರಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದರಲ್ಲಿ ನಾವು ಸೋತು ಹೋಗಿದ್ದೇವೆ. Not only that, ಅಷ್ಟು ಅದು we ಮಾತ್ರವೇ are failed to ask because of the spirit of self-dependence. ಕೆಲವು ಸಾರಿ ನಾವು ಪ್ರಾರ್ಥನೆ ಉತ್ತರ ಯಾಕೆ ಕಂಡುಕೊಳ್ಳುವುದಿಲ್ಲ ಗೊತ್ತಾ? ನಾವೇನ್ ಮಾಡ್ತೇವೆ, ನಮ್ಮ ಸ್ವಂತಿಕೆಯ ಮೇಲೆ ನಾವು ಭರವಸೆ ಇಟ್ಟುಕೊಳ್ಳುತ್ತೇವೆ. ನನ್ನಿಂದ ಎಂಬುದಾಗಿ ನಮ್ಮ ಮೇಲೆ ಭರವಸೆ ಇಟ್ಟುಕೊಂಡಾಗ ಕರ್ತನ ನಾವು ಉತ್ತರವನ್ನು ಕಂಡುಕೊಳ್ಳುವುದಿಲ್ಲ. James, book
of James chapter 4 and verse number 2. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ. Whenever you lust and you do not have, so you commit murder, and you are envious and cannot obtain, so you fight and quarrel. You do not have to come, you do not ask. ನೀವು ಬೇಡುವುದಿಲ್ಲ, ಬೇಡಿದರೂ ನೀವು ಸ್ವಾರ್ಥಕ್ಕಾಗಿ ಬೇಡುವುದರಿಂದ ನೀವು ಏನು ಹೊಂದುವುದಿಲ್ಲ ಎಂಬುದಾಗಿ ಯಾಕೋಬನು ಬರೆಯುತ್ತಾನೆ. So there is a you do not have because you do not ask. ನೀವು ಕೇಳಿಕೊಳ್ಳದೇ ಇರುವುದರಿಂದ ನೀವು ಹೊಂದಿಕೊಳ್ಳುವುದಿಲ್ಲ. And we ask all those things according to our own ways. ಯಾವಾಗಲೂ ಕೂಡ ನನ್ನ ಒಳ್ಳೆಯತನದಿಂದ ನನಗೆ ದೇವರು ಕೊಡ್ತಾನೆ We are not depending upon God. ನಮ್ಮ ಮೇಲೆ ನಾವು ಹಾಕಿಕೊಳ್ಳುತ್ತೇವೆ. We are not depending upon God. ನಾವು ದೇವರ ಮೇಲೆ ನಾವು ಅವಲಂಬಿತರಾಗಿರುವುದಿಲ್ಲ. And we are depending upon us. ನಾವು ನಮ್ಮ ಮೇಲೆಯೇ ಆತುಕೊಂಡವರಾಗಿ ಭರವಸೆ ಇಟ್ಟುಕೊಂಡವರಾಗುತ್ತೇವೆ. When we depend upon us, God is not going to hear our prayers. ನಾವು ನಮ್ಮ ಮೇಲೆ ಆತುಕೊಂಡಾಗ, ನಮ್ಮ ಮೇಲೆ ಭರವಸೆ ಇಟ್ಟುಕೊಂಡಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. Again, when we study about why God is not hearing our prayer, ಮತ್ತೆ ನಾವು ದೇವರಿಗೆ ನಮ್ಮ ಪ್ರಾರ್ಥನೆಯನ್ನು ಕೇಳುವುದೆಂಬುದಾಗಿ ನಾವು ಧ್ಯಾನ ಮಾಡುವಾಗ we are failed to ask from the right motive without a concern for God's will. We are not asking with the right motive. ನಾವು ಸರಿಯಾದ ಉದ್ದೇಶದಿಂದ ನಾವು ದೇವರನ್ನು ಕೇಳಿಕೊಳ್ಳುವುದಿಲ್ಲ. And we are not understanding the will of God for our prayers. ನಮ್ಮ ಪ್ರಾರ್ಥನೆಗಾಗಿ ದೇವರ ಚಿತ್ತವನ್ನು ನಾವು ಅರ್ಥ ಮಾಡಿಕೊಳ್ಳದೇ ಬೇಡುತ್ತೇವೆ. See, already we read a portion from 1 John chapter 5 verse number 14. See, we have to have we should know the will of God. According to the will of God, we have to ask. ನಾವು 1 ಯೋಹಾನ 5:14 ನೋಡಿದ್ದೇವೆ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಳ್ಳುವುದಾಗಿ ಅಂದರೆ ನಾವು ಪ್ರಾರ್ಥನೆಯಲ್ಲಿ ದೇವರ ಚಿತ್ತ ಏನೆಂಬುದನ್ನು ಕಂಡುಕೊಂಡವರಾಗಿ ಅರ್ಥ ಮಾಡಿಕೊಂಡವರಾಗಿ ಬೇಡಬೇಕು. Even James chapter 4 verse number 3, you ask and do not receive because you ask with the wrong motive, so that you may spend it on your pleasures. ಯಾಕೋಬನ ಪತ್ರಿಕೆ 4ನೇ 3ನೇ ವಚನ. ನೀವು ಬೇಡಿಕೊಳ್ಳುವುದಿಲ್ಲ ಅದನ್ನು ಹೊಂದಲಿಲ್ಲ, ಬೇಡಿಕೊಂಡರೂ ನಿಮ್ಮ ಸ್ವಾರ್ಥಕ್ಕಾಗಿ ಬೇಡಿಕೊಳ್ಳುವುದರಿಂದ ಏನನ್ನು ಹೊಂದಲಿಲ್ಲ ಎಂಬುದಾಗಿ ಯಾಕೋಬನು ಬರೆಯುತ್ತಾನೆ. Even James chapter 4 verse number 15, instead you ought to say, if the Lord will, we will live and also do for that. See, instead of we supposed to be like that, will of God has, we have to seek the will of God, but we seek our will. ಇವತ್ತು ಅಥವಾ ನಾಳೆ ನಾವು ಹೋಗಿ ವ್ಯಾಪಾರ ಮಾಡಿ ಬರ್ತೇವೆ ಎಂಬುದಾಗಿ ಹೇಳುವುದಕ್ಕಿಂತ ದೇವರ ಚಿತ್ತವಾದರೆ ನಾಳೆ ಹೋಗುವೆವು, ನಾಳೆ ವ್ಯಾಪಾರ ಮಾಡುವುದಾಗಿ ಹೇಳಬೇಕು ಅಂದರೆ ಇಲ್ಲಿ ಕೂಡ ನೋಡುವಾಗ ನಮ್ಮ ಸ್ವಂತ, ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯದ ಮೇಲೆ ಭರವಸೆ ಇಟ್ಟವರಾಗಿ ಕೇಳಿಕೊಳ್ಳುವುದರಿಂದ ನಾವು ದೇವರ ಉತ್ತರವನ್ನು ಪಡೆಯುವುದಿಲ್ಲ. Even when we study about the prayer of our Lord Jesus Christ, whenever he prayed, even when he was teaching about the prayer, he said you have to pray according to the will of God. ಕರ್ತನಾದ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡುವಾಗೆಲ್ಲ ಪ್ರಾರ್ಥನೆ ಬಗ್ಗೆ ಆತನು ಹೇಳಿಕೊಡುವಾಗೆಲ್ಲ ಆತನು ದೇವರ ಚಿತ್ತಾನುಸಾರವಾಗಿ, ತಂದೆಯ ಚಿತ್ತಾನುಸಾರವಾಗಿಯೇ ಎಂಬುದಾಗಿ ಆತನು ಕೂಡ ಹೇಳುತ್ತಾ ಇದ್ದನು. And he was in Gethsemane, there we understand that he was telling to the Lord, if it is your will, let there be done. So he was praying even there, Lord, your will has to be done. ಕರ್ತನಾದ ಯೇಸು ಕ್ರಿಸ್ತನ ತೋಟದಲ್ಲಿ ಇದ್ದಾಗಲೂ ಕೂಡ ಆತನ ತಂದೆಯೇ, ಈ ಪಾತ್ರೆಯು ನನ್ನಿಂದ ಹೋಗುವಂತೆ ಮಾಡೋದು ನನ್ನ ಚಿತ್ತದಂತಲ್ಲ, ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಆತನ ಪ್ರಾರ್ಥನೆ ಮಾಡಿದನು. So when we pray, we have to pray according to the will of God. ನಾವು ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. And we should have the right motives. ನಾವು ಸರಿಯಾದಂತ ಉದ್ದೇಶಗಳನ್ನ, ಸರಿಯಾದಂತ ಗುರಿಗಳನ್ನ ನಾವು ಹೊಂದಿದವರಾಗಿ ಪ್ರಾರ್ಥನೆ ಮಾಡಬೇಕು. And when we understand the will of God and with the right motive, and when you pray, our God will answer our prayer.
ನಾವು ದೇವರ ಚಿತ್ತವನ್ನು ಅರ್ಥ ಮಾಡಿಕೊಂಡವರಾಗಿ ಸರಿಯಾದ ಉದ್ದೇಶ ಸರಿಯಾದ ಗುರಿಯನ್ನು ಪ್ರಾರ್ಥನೆ ಮಾಡುವಾಗ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ, ನಮ್ಮ ಪ್ರಾರ್ಥನೆ ಉತ್ತರವನ್ನು ದಯಪಾಲಿಸುತ್ತಾನೆ. And again we know that when we come to Luke chapter 18, there we see a widow and she was coming every time and he was keep on praying. ಲೂಕನ ಸುವಾರ್ತೆ 14ನೇ ಅಧ್ಯಾಯಕ್ಕೆ ಬಂದಾಗ ಒಬ್ಬ ವಿಧವೆಯ ಪಾತ್ರ ಬಳಿಗೆ ಆಕೆ ಯಾವಾಗಲೂ ಸಹಾಯವನ್ನು ಕೇಳಿ ಬರುತ್ತಾರೆ ಇರುತ್ತಾಳೆ. And there we see that all the time she was coming and asking and we have to pray like that. ಅವರು ಯಾವಾಗಲೂ ಕೂಡ ಬಂದು ಕೇಳಿದ ಹಾಗೆಯೇ ನಾವು ಕೂಡ ನಮ್ಮ ಕರ್ತನ ಬಳಿಯಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಬೇಕು. So failure to endure, fainting under pressure, see that is the another problem of not hearing our prayer from God. ನಾವು ಒತ್ತಡಕ್ಕೆ ಒಳಗಾದವರಾಗಿ, ನಾವು ನಿರಾಶರಾಗಿ, ನಾವು ಮನಸ್ಸಿನಿಂದ ದೇವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತೇವೆ, ಆದರೂ ಕೂಡ ಉತ್ತರ ಕಂಡುಕೊಳ್ಳುವುದಿಲ್ಲ. And again, when we talk about why God is not hearing our prayer, ಮತ್ತೊಂದು ವಿಷಯ, ದೇವರು ಯಾಕೆ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾ ಇಲ್ಲ ಅಂದ್ರೆ we have a wrong relation with the people and forgiving spirit we have. ಜನರೊಂದಿಗೆ ನಾವು ಸರಿಯಾದ ಸಂಬಂಧ ಹೊಂದಿಕೊಂಡಿರುವುದಿಲ್ಲ, ನಾವು ಜನರನ್ನ ಕ್ಷಮಿಸುವುದಿಲ್ಲ, ಕ್ಷಮಾಪಣೆ ಇಲ್ಲದೆ ಇರುವುದರಿಂದ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. We are not forgiving and forgetting, and when we come without that, our God is not going to hear our prayers. ನಾವು ಕ್ಷಮಿಸಿ ನಂತರ ಅದನ್ನು ಮರೆತು ಬಿಡದಿದ್ದರೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಿಲ್ಲ. Mark chapter 11, ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 25-27 ವಚನ ಓದುವ. and there we read, and whenever you stand praying, what is it there? Forgive if you have anything against anyone, so that your Father also who is in heaven may forgive you your transgressions. But if you do not forgive, neither will your Father who is in heaven forgive your transgressions. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನಿಮಗೆ ಇದರಿಂದ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಿಲ್ಲ, ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ, ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. Say someday, when we pray and not forgiving to somebody, our God is not going to pray. God is not going to answer our prayer. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಬಂದಾಗ ನಾವು ಯಾರನ್ನಾದರೂ ಕ್ಷಮಿಸದೇ ಇದ್ದರೆ ನಾವು ಮಾಡುವ ಪ್ರಾರ್ಥನೆಯು ವ್ಯರ್ಥ, ಕರ್ತನು ಆ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. The another thing is, ಮತ್ತೊಂದು ಸಂಗತಿ ಏನಂದ್ರೆ, most of the time, when we pray, we pretentious praying to impress the people. ನಾವು ಜನರ ಮೇಲೆ ಪ್ರಭಾವ ಬೀಳಬೇಕೆಂದು, ಜನರನ್ನು ಮೆಚ್ಚಿಸಬೇಕೆಂದು ಪ್ರಾರ್ಥನೆ ಮಾಡುತ್ತೇವೆ. Which means, you want other people to think that this man is a prayerful man. ಅದರ ಅರ್ಥ, ಜನರನ್ನು ನೋಡುವಾಗ ಇವನು ಬಹಳ ಪ್ರಾರ್ಥನೆ ವ್ಯಕ್ತಿಯಿಂದಾಗಿ ಜನರು ತಿಳ್ಕೊಳ್ಳಿ ಎಂಬುದಾಗಿ, ಜನರಿಗೋಸ್ಕರವಾಗಿ, ಜನರ ಪ್ರಭಾವಕ್ಕಾಗಿ ಪ್ರಾರ್ಥನೆ ಮಾಡುವುದು. Someday when we ask somebody, are you able to pray? Many of them will say, no, I don't know how to pray, because they think that we have to pray such a way. Our evangelist, our pastor, our elder, how they pray, we want to do like that. Many of them not able to ask this. ಸಂಸಾರಿಕರು ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ಮಾಡಕ್ಕೆ ಕಾರಣ ಎಂಬುದಾಗಿ ಹೇಳ್ತೇವೆ. ಯಾಕೆ? ಸುವಾರ್ತಿಕರ ಹಾಗೆ, ಸಭಾ ಹಿರಿಯರಾಗಿ, ಸಭಾ ಸೇವಕರಾಗಿ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರಲಿಲ್ಲದಾಗಿ ಹಿಂಜರಿಕೆಯಿಂದ ಆ ರೀತಿ ಹೇಳುತ್ತಾರೆ. See, many times many people they pray not to the Lord, they pray so that other people should say that, beautiful prayer he was doing. See, that is wrong according to the scripture. ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡುವುದಿಲ್ಲ. ಯಾಕೆ? ಜನರನ್ನು ನೋಡಿಬಿಟ್ಟು ಏನ್ ಹೇಳ್ತಾರೆ ಎಂಬುದಾಗಿ, ಜನರಿಗೋಸ್ಕರವಲ್ಲ ಪ್ರಿಯರೇ, ಕರ್ತನಿಗೋಸ್ಕರ ಯಥಾರ್ಥ ಮನಸ್ಸಿನಿಂದ
ನಾವು ಪ್ರಾರ್ಥನೆ ಮಾಡುವವರಾಗಬೇಕು. ಇತರರಿಗೋಸ್ಕರ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ತಪ್ಪು. We should not be hypocrites. ನಾವು ಕಪಟಿಗಳಾಗಿ ಪ್ರಾರ್ಥನೆ ಮಾಡಬಾರದು. Two people came to pray. ಇಬ್ಬರು ವ್ಯಕ್ತಿಗಳು ಪ್ರಾರ್ಥನೆ ಮಾಡೋದಕ್ಕೆ ಬಂದರು. And one person, he said, Lord, I am a sinner. I am not able to look at you. And he prayed there. ಒಬ್ಬ ಪ್ರಾರ್ಥನೆ ಮಾಡಿದ, ದೇವರೇ ಪಾಪಿಯಾದ ನನ್ನನ್ನ ಕರುಣಿಸು, ನಾನು ನಿನ್ನ ಬಳಿಗೆ ಬರುವಂತ ಯೋಗ್ಯತೆ ನನಗಿಲ್ಲ ಎಂಬುದಾಗಿ ಬೇಡುತ್ತಾನೆ. Another person, he came there. ಮತ್ತೊಬ್ಬ ಮನುಷ್ಯ ಬಂದಿದ್ದಾನೆ. He said, I am not like him. ಅದರಿಂದ ನಾನು ಅವನಂತೆ ಪಾಪಿಯಲ್ಲ. I used to give tithe every time. ನಾನು ಪ್ರತಿ ಸಾರಿ ದಶಮಭಾಗ ಕೊಡುತ್ತಾ And ಬಂದಿದ್ದೇನೆ. I used to read Bible all the time. ಯಾವಾಗ ಬೈಬಲ್ ಓದ್ತಾ ಇದ್ದೇನೆ. I am so spiritual. ನಾನು ತುಂಬಾ ಆತ್ಮಿಕನು. I am not like this sinful person. ಈ ಪಾಪಿಯಾದ ಮನುಷ್ಯನ ಹಾಗೆ ನಾನಲ್ಲ. And he proclaimed many verses there and he prayed. ಅನೇಕ ಮಾತುಗಳನ್ನು ಹೇಳಿ ಪ್ರಾರ್ಥನೆ ಮಾಡುತ್ತಾನೆ. The Bible says, Jesus said, ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? the prayer of the sinful man who was not able to look to the Lord, and he admitted himself, confessing sin and prayed. God heard his prayer. ಆ ಪಾಪಿಯು ಆಕಾಶದ ಕಡೆಗೆ ಕೂಡ ತಲೆ ಇಟ್ಟುವುದಕ್ಕೆ ಆತನು ಮನಸ್ಸಿಲ್ಲದೆ ದೇವರ ಪಾಪಿಯನ್ನು ನನ್ನ ಕರುಣಿಸುವುದಾಗಿ ತನ್ನ ತಪ್ಪಿಸಿಕೊಂಡು ಪ್ರಾರ್ಥನೆ ಮಾಡುತ್ತಾನಲ್ಲ, ಅವನ ಪ್ರಾರ್ಥನೆಯನ್ನ ದೇವರು ಕೇಳಿದನು. Religious zeal in the form of vain repetition and a cultic ritual, such a way some people they repeat themselves. That is not going to hear from God. ಕೆಲವು ಜನರು ಧಾರ್ಮಿಕವಾಗಿ ಪ್ರಾರ್ಥನೆ ಮಾಡುತ್ತಾರೆ, ಹೇಳಿದಂತೆ ಹೇಳುತ್ತಾರೆ, ಧಾರ್ಮಿಕ ಪದಗಳನ್ನು ಉಪಯೋಗಿಸುತ್ತಾರೆ. ಅವರ ಏನು ಮಾಡಿದ್ರು ಪ್ರಾರ್ಥನೆ ಮಾಡುವುದಾಗಿ ದೇವರಂತ ಪ್ರಾರ್ಥನೆಗಳನ್ನು ಕೇಳುವುದಿಲ್ಲ. So sometime when we say to somebody to pray, I have found many times they will be taking verses from the Old Testament, New Testament, and from there and here, and they put all together, and they want to tell the people that see such a way we have to pray. ಕೆಲವು ಸಾಲ ನಾವು ಪ್ರಾರ್ಥನೆ ಮಾಡುವಾಗ ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆ ವಾಕ್ಯವನ್ನು ತೆಗೆದುಕೊಂಡು ಆ ಎಲ್ಲ ವಾಕ್ಯವನ್ನು ಜೋಡಿಸಿ ಪ್ರಾರ್ಥನೆ ಮಾಡಿ ಈ ರೀತಿಯ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ಹೇಳಿ ಕೊಡುವಂತೆ ಪ್ರಾರ್ಥನೆ ಮಾಡುತ್ತೇವೆ. And when you are praying, do not use meaningless repetition. ಪ್ರಾರ್ಥನೆ ಮಾಡುವಾಗ ಅರ್ಥವಿಲ್ಲದ ಪುನರಾವರ್ತಿತ ಪದಗಳನ್ನೇ ಬಳಸುತ್ತೇವೆ. Not only that, one more thing, very important things, why our God is not hearing our prayer. ಮತ್ತೊಂದು ವಿಷಯ, ದೇವರು ಯಾಕೆ ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂಬುದಕ್ಕೆ. Domestic breakdown in the home. ಅದರೊಳಗ ಮನೆಯಲ್ಲಿ ಸಂಬಂಧಗಳು ಮುರಿಯಲ್ಪಟ್ಟ ಸಂಬಂಧ, ಸರಿಯಾದ ಸಂಬಂಧ ಇಲ್ಲದಿರುವುದು. If you are not having a fellowship with your wife, your husband and your children, and there is a broken relationship in the home, God is not going to hear our prayers. ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿಯೊಂದಿಗೆ ಸಂಬಂಧ ಚೆನ್ನಾಗಿಲ್ಲದಿದ್ದರೆ, ಮಕ್ಕಳೊಂದಿಗೆ ಸಂಬಂಧ ಚೆನ್ನಾಗಿಲ್ಲದಿದ್ದರೆ, ಚೆನ್ನಾಗಿಲ್ಲದ ಸಂಬಂಧವನ್ನು ಇಟ್ಟು ದೇವರ ಬಳಿ ಪ್ರಾರ್ಥನೆ ಮಾಡಿದರೆ ದೇವರು ಅಂತ ಪ್ರಾರ್ಥನೆಗಳನ್ನು ಕೇಳುವುದಿಲ್ಲ. Family is very, very important. ಕುಟುಂಬ ಬಹಳ ಪ್ರಾಮುಖ್ಯವಾದದ್ದು. We should have that great fellowship in the family. ಕುಟುಂಬದಲ್ಲಿ ಅಂತ ದೊಡ್ಡ ಅನ್ಯೋನ್ಯತೆಯನ್ನು ನಾವು ಹೊಂದಿದವರಾಗಿರಬೇಕು. We are talking about the daily provision of God that is assured to you and I. ದೇವರು ನಮ್ಮ ಅನುದಿನದ ಅಗತ್ಯತೆಗಳನ್ನ ಒದಗಿಸುವಂತ ಭರವಸೆಯನ್ನ ವಾಗ್ದಾನವನ್ನು ಕೊಟ್ಟಿದ್ದಾನೆ. ಆ ವಾಗ್ದಾನವನ್ನು ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. We have a promise that God cares for us. ಮೊದಲನೇದಾಗಿ ದೇವರು ನಮ್ಮನ್ನು ಆರೈಕೆ ಮಾಡುತ್ತಾನೆ, ನಮಗಾಗಿ ಚಿಂತಿಸುತ್ತಾನೆ ಎಂಬ ಭರವಸೆ. And number two, the promise of provision for all our needs. ನಾವೆಲ್ಲ ಅಗತ್ಯತೆಗಳನ್ನ ಒದಗಿಸುವನೆಂಬಂತಹ ಭರವಸೆ ಅಥವಾ ವಾಗ್ದಾನ. We have a promise of provision for our prayers. ನಮ್ಮ ಪ್ರಾರ್ಥನೆಗಳಿಗಾಗಿ ಕೂಡ ದೇವರ ಆ ಒಂದು ಒದಗಿಸುವಿಕೆಯ ವಾಗ್ದಾನವನ್ನು ಹೊಂದಿದ್ದೇವೆ. God cares. ದೇವರು ಆತನು ಚಿಂತಿಸುತ್ತಾನೆ, ಆರೈಕೆ ಮಾಡುತ್ತಾನೆ, And He gives all our needs. ಆತನೆಲ್ಲ ಅಗತ್ಯತೆಗಳನ್ನು ಕೊಡುತ್ತಾನೆ. And He provides when we come rightly to pray to the Lord. ನಾವು ಸರಿಯಾದ ರೀತಿಯಲ್ಲಿ ಕರ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬರುವಾಗ ಆತನು ಖಂಡಿತವಾಗಿ ಪ್ರಾರ್ಥನೆಯನ್ನು ಕೇಳುತ್ತಾನೆ.
It is the assurance of God in our lives. ನಮ್ಮ ಜೀವನದಲ್ಲಿ ದೇವರ ಒಂದು ವಾಗ್ದಾನ, ದೇವರ ಒಂದು ಭರವಸೆ ನಿಶ್ಚಯವಾಗಿದೆ. May the precious and gracious Lord may understand this assurance of God's daily provisions in our life and live for Him, for His glory. ಈ ಅಮೂಲ್ಯನಾದ ಕೃಪಾಪೂರ್ಣದ ದೇವರು ತಾನೆ ನಾವು ಆತನ ಈ ವಾಗ್ದಾನಗಳನ್ನ ಆತನ ಒದಗಿಸುವಿಕೆಯ ಈ ನಿಶ್ಚಯವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. May God bless you. Thank you so much. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ವಂದನೆಗಳು.